ಫಸ್ಟ್ ರಿಯಾಕ್ಷನ್? ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಆ್ಯಕ್ಚುಲಿ ಫಸ್ಟ್ ಟೈಮ್ ಇಷ್ಟು ಜನ ನೋಡ್ತಾ ಇರೋದು 120 ದಿನ ಆದಮೇಲೆ ಸ್ವಲ್ಪ ಗಾಬರಿ ಇದೆ. ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಆ್ಯಂಡ್ ಈ ಶೋನ ಸಕ್ಸಸ್ಫುಲ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನೀವು ಇಲ್ದಲೇ ಹೋಗಿದ್ರೆ ಈ ಶೋ ಈ ರೇಂಜಿಗೆ ಹೋಗ್ತಾ ಇರಲಿಲ್ಲ. ಆ್ಯಂಡ್ ನಮಗೆ ಯಾವಾಗಲೂ ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಜನಗಳ ಒಪಿನಿಯನ್ ನಮಗೆ ತಲುಪಿಸೋರು. ಈಗ ನಮ್ಮ ಒಪಿನಿಯನ್ ಏನಿದೆ ನೀವು ಜನಗಳಿಗೆ ತಲುಪಿಸ್ತಾ ಇದ್ದೀರಾ. ಸೊ ನಮ್ಗೆ ಅದೊಂಥರ ತುಂಬ ಖುಷಿಯಾದ ವಿಚಾರ. ಆ್ಯಂಡ್ ಈಗ ಜನಗಳು ಏನೇನು ಪ್ರೀತಿ ಕೊಡ್ತಾ ಇದ್ದಾರೆ ಅದು ನಾವು ಒಳಗಡೆ ಏನು ಎಫರ್ಟ್ ಹಾಕಿದ್ವಿ ಅದು ಮೇಡಮ್. ಆ್ಯಂಡ್ ಎಂಡ್ ಆಫ್ ದ ಡೇ ಪ್ರಕಾಶ್ ಸರ್ ಪ್ಲ್ಯಾನ್ ಆ್ಯಂಡ್ ಪ್ರಕಾಶ್ ಸರ್ ವರ್ಕ್. ಆ್ಯಂಡ್ ಅವ್ರು ಹೇಳಿದ್ರು ಈ ವರ್ಷ ಈ ಸೀಸನ್ ವಿನ್ ಆಗಿದೆ ಅಂತ. ಆ ವಿನ್ನಿಂಗಲ್ಲಿ ನಾವು ಸೇರ್ಕೋತೀವಿ ಅಷ್ಟೇ ಮೇಡಮ್. ಇನ್ನೇನಿಲ್ಲ. ಅಷ್ಟು ಜನದ ಪ್ರೀತಿ ಸಿಗೋದಕ್ಕೆ ಮೇನ್ ರೀಸನ್ ಪ್ರಕಾಶ್ ಸರೇ ಕಾರಣ. ಸೊ ಅವ್ರ ಕಡೆಯಿಂದ ಆ ವಿನ್ನಿಂಗ್ ಪಾರ್ಟ್ ನಾವು ಆಗ್ತೀವಿ ಅಷ್ಟೇ. ಮೇಡಮ್ ನಾನು ಆ್ಯಸ್ ಎ ಸೈಡ್ ಲೈಕ್ ಮನೆ ಒಳಗೆ ಹೋಗ್ಬೇಕಾದ್ರೂ ಬ್ಲ್ಯಾಂಕ್ ಪೇಪರ್ ಆಗಿ ಹೋಗಿದ್ದು. ಅಲ್ಲಿ ಏನು ವರ್ಕ್ ಆಗಲ್ಲ ಮೇಡಮ್. ಏನೇ ನೀವು ಇಟ್ಕೊಂಡು ಹೋದ್ರು ಜಸ್ಟ್ 2 days ಅಷ್ಟೇ ನೆನಪಿರೋದು. 2 days ಆದಮೇಲೆ ಬಿಗ್ ಬಾಸ್ ಧ್ವನಿ ಬಿಟ್ಟರೆ ನಿಮ್ಗೆ ಇನ್ನೇನು ನೆನಪಿರಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಎಬ್ರಿಸ್ತಾರೆ ಅನ್ನೋದೊಂದು ಗೊತ್ತಿರುತ್ತೆ, ಲೈಟ್ಸ್ ಎಷ್ಟೊತ್ತಿಗೆ ಆಫ್ ಮಾಡ್ತಾರೆ ಅನ್ನೋದೊಂದು ಗೊತ್ತಿರುತ್ತೆ. ಇನ್ ಬಿಟ್ವೀನ್ ನಾವೇನು ಮಾಡಬೇಕು ಅನ್ನೋದು ಅದು ಚಟುವಟಿಕೆ ಇನ್ನು ಮಿಕ್ಕಿದ್ರ ಮುಖಾಂತರ ಗೊತ್ತಾಗುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನು ಟ್ರೋಫಿ ಹಿಡಿಬೇಕು ಅದೆಲ್ಲ ನಾವೇನು ವೇದಿಕೆಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅದೆಲ್ಲ ನಮ್ಮ ಫೀಲಿಂಗ್ಸ್ ಅಷ್ಟೇ. ಆ್ಯಂಡ್ ಎಂಡ್ ಆಫ್ ದ ಡೇ ನನಗಿದ್ದಿದ್ದು ಆ ಸ್ಟೇಜ್ ಮೇಲೆ ಹೋಗಬೇಕು ಅನ್ನೋದಿತ್ತು. ಸೊ ಅದನ್ನು ನಾನು ಅಚೀವ್ ಮಾಡಿದೆ ಅಂತ ಅನ್ಕೊತೀನಿ. ಆ್ಯಂಡ್ 4 years ಗ್ಯಾಪ್ ಇತ್ತು ನನಗೆ ಪದ್ಮಾವತಿ ಆದಮೇಲೆ. ಆ ಗ್ಯಾಪ್ನ ಫುಲ್ಫಿಲ್ ಮಾಡ್ಕೊಂಡೆ ಅಂತ ಅನ್ಕೊತೀನಿ. ಆ್ಯಕ್ಚುಲಿ ನಿಮಗೆ ಬಂದಿರೋ ಓಟು ಲಾಸ್ಟ್ ಸೀಸನಲ್ಲಿ ವಿನ್ನರಿಗೆ ಬಂದಿರೋ ಓಟು ಅಂದರೆ ನಿಮ್ಗೆ ಎಷ್ಟು ರನ್ನರಿಗೆ ಈ ಸೀಸನಲ್ಲಿ ರನ್ನರಿಗೆ ಅಷ್ಟು ಓಟ್ ಬಂದಿದೆ ಅಂದರೆ ಎಷ್ಟು ಪ್ರೀತಿ ಇದೆ ಕರ್ನಾಟಕದ ಜನತೆ ಮೇಲೆ ಅಂತ ಏನು ಹೇಳ್ತೀರಾ ಅಂತ? ಮ್ಯಾಮ್ ಹಂಗೆ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಆ ಲಾಸ್ಟ್ ವಿನ್ನರ್ ಆಗಿರೋದಕ್ಕೆ ಈ ಸತಿ ನಾನು ರನ್ನರ್ ಆಗಿರೋದು. ಸೊ ಅವರು ಏನು ಸಕ್ಸಸ್ಫುಲ್ ಮಾಡ್ಕೊಂಡು ಹೋಗಿದ್ರು 10 seasonna ಅದ್ರ 11th season ಕ್ಯಾರಿ ಮಾಡಿದೆ. ಸೊ ಇನ್ನೂ ಜನಗಳ ಪ್ರೀತಿ ಜಾಸ್ತಿ ಆಗಿದೆ. ಆ್ಯಂಡ್ 5 crores ಇಸ್ ನಾಟ್ ಅ ಈಸಿ ಕೌಂಟ್. ಸೊ ಅದು 5 ಕೋಟಿ ಅವನಿಗೆ ಬಂದಿದೆ ಆ್ಯಂಡ್ 2 ಕೋಟಿ ನನಗೆ ಬಂದಿದೆ. ಸೊ ಇದೆಲ್ಲ ಜನ ಪ್ರೀತಿ ತೋರಿಸ್ತಾ ಇರೋದು ಬಿಗ್ ಬಾಸ್ ಮೇಲೆ. ಸೊ ಆ ಬಿಗ್ ಬಾಸ್ ಗೆದ್ದಿದೆ ಅಷ್ಟೇ. ಸೊ ಓವರ್ ಆಲ್ ಟೀಮ್ ಆಗಿ ಗೆದ್ದಿದ್ದೀವಿ ಆ್ಯಂಡ್ ಅದ್ರಲ್ಲಿ ಪಾರ್ಟ್ ಆಗಿದ್ದೀನಿ. ಸೊ ಸೆಕೆಂಡ್ ಬಂದಿರೋದಕ್ಕೂ ನನಗೆ ತುಂಬಾ ಖುಷಿ ಇದೆ ಮ್ಯಾಮ್. ಅಳಿಯ ಮಗಳನ್ನ ಕ್ಯಾಚ್ ಹಾಕೊಂಡಿದ್ದೆ. ಫಸ್ಟ್ ಮಗಳದ್ದು ಹೇಳಿದ್ದು ಅವರು. ದಿವ್ಯಂದು ಹೇಳಿದ್ದು, ಇವ್ರ ಬಗ್ಗೆ ಹೇಳಿದ್ದು, ನನ್ನ ಬಗ್ಗೆ ಅಲ್ಲ. ಅದೇನು ಹೇಳಿದ್ದು ನಿಮಗೆ ಚಾಪ್ ಮಾಡಿ ತೋರಿಸಿದ್ದಾರೆ. ಮೇಡಮ್ ನಾನು ಯಾರನ್ನೂ ಫಿಕ್ಸ್ ಆಗೋಕ್ಕಾಗೋದೇ ಇಲ್ಲ ಮೇಡಮ್. ಯಾಕಂದರೆ ಈ ಅಧ್ಯಾಯದಲ್ಲಿ ಯಾವ ಗೇಮು ನಾವು ಅನ್ಕೊಂಡಂಗೆ ಬರಲಿಲ್ಲ, ಯಾವ ರಿಸಲ್ಟು ನಾವು ಅನ್ಕೊಂಡಂಗೆ ಬರಲಿಲ್ಲ. ಇನ್ನು ಕಪ್ ಹೆಂಗೆ ನಾವು ಅನ್ಕೊಂಡಂಗೆ ಬರುತ್ತೆ ಅಂತ ಅನ್ಕೊಳ್ಳೋಣ. ಆ ವೇದಿಕೆ ಮೇಲೆ 2-3 ಜನ ಹೋಗ್ತಾರೆ ಅನ್ನೋದೇ ಡೌಟ್ ಇತ್ತು ನಮಗೆ. ಕೊನೆ ಲಾಸ್ಟ್ 3 ನಾವು ಉಳ್ಕೊಳ್ಳೋವರೆಗೂ ನಮಗೆ ಡೌಟ್ ಇತ್ತು. ನನಗೆ ಅವಕಾಶಗಳು ಮಿಸ್ ಆಗಿದೆ. ಆ 2 seconds ಮಿಸ್ ಆಗಿದ್ದಕ್ಕೆ ನಂಗೆ ಮತ್ತೆ ಇನ್ನೊಂದ್ಸತಿ ಬಂದು ನಾನು ಪ್ರೂವ್ ಮಾಡ್ಕೊಳಕ್ಕೆ ಜಾಗ ಸಿಕ್ತು. ಇಲ್ಲಾಂದ್ರೆ ಉಸ್ತುವಾರಿಯಾಗಿ ನಿಂತ್ಕೊಂಡ್ಬಿಡ್ತಾ ಇದ್ದೆ ನಾನು. ಇಲ್ಲ ಅಂತಂದರೆ ನನಗೆ ನನಗೆ ಕಪ್ ಮಿಸ್ ಆಗಿದ್ದಕ್ಕೆ ಇನ್ನೊಂದೇನೋ ದೊಡ್ಡದಿದೆ ಅಂತ ನಾನು ಹೊಡೆದಾಡೋಕ್ಕೆ ನಂಗೆ ಒಂದು ಆಪರ್ಚುನಿಟಿ ಸಿಕ್ತು. ಈ ಕಪ್ ಸಿಕ್ಬಿಟ್ಟಿದ್ರೆ ನಾನು ಇಲ್ಲೇ ನಿಂತ್ಕೊಂಡ್ಬಿಡ್ತಾ ಇದ್ದೇನೋ ಮೇ ಬಿ. ಇದು ನನ್ನ ಸಕ್ಸಸ್ ಅಂತ. ಎವ್ರಿ ಆಪರ್ಚುನಿಟಿ ನಾನು ಇನ್ನೊಂದು ಅಂತ ಹೋಗೋದಕ್ಕೆ ಕಾರಣನೇ ಸೊ ಈ ಒಂದು ಸೆಕೆಂಡ್ ಅನ್ನೋ ಆಪರ್ಚುನಿಟಿ. ಫಸ್ಟ್ ಬಂದಿದ್ದ ತಕ್ಷಣ ನಾವೆಲ್ಲೋ ಸ್ಟಾಗ್ನೆಂಟ್ ಆಗಿಬಿಡ್ತೀವಿ ಅನ್ನೋದು ನನಗೆಲ್ಲೋ ಒಂದು ಕಡೆ ಅನಿಸಿತ್ತು. ಸೊ ಈಗ ನನಗೆ ಗೇಟಿಂದ ಆಚೆ ಬಂದಿದ ತಕ್ಷಣ ಈ ವೇದಿಕೆ ನಂಗೆ ಏನು ಕೊಟ್ಟಿದೆ ಅಂತ ಗೊತ್ತಾಯಿತು. ಎಲ್ಲ ತ್ರಿವಿಕ್ರಮ್ ಅನ್ನೋದಾಗಲಿ, ಸೊ ನಾನು ಆಡಿದಂಥ ಆಟಗಳಾಗಲಿ, ಜನ ನಮ್ಮನ್ನು ಒಪ್ಪಿದಂಥ ರೀತಿಗಳಾಗಿರ್ಬೋದು, ಎಲ್ಲೋ ನನ್ನ ಅಪೋಸಿಟ್ ಅಂತ ಬಂದಿದ್ದು ರಜತ್ ಜೊತೆಗೆ ನನಗಿದ್ದಂಥ ಕ್ಲೋಸ್ ರಿಲೇಷನ್ಶಿಪ್ನ ಒಪ್ಪಿದ್ದು, ಎಲ್ಲೋ ನಾವು ಆಡಿದಂಥ ಆಟಗಳು ಇಷ್ಟ ಆಗಿದ್ದು, ಇದೆಲ್ಲ ನನಗೆ ಇನ್ನೊಂಥರ ಬೂಸ್ಟ್ ಕೊಡ್ತಾ ಹೋಯಿತು. ಸೊ ಈಗ ನಾನು ಏನು ಅನ್ಕೊಂಡು ಬಂದಿದ್ದೆ 4 ವರ್ಷ ನನಗೇನು ಇರಲಿಲ್ಲ ಅಂತ ಅನ್ಕೊಂಡ್ಬಂದಿದ್ದೆ, ಅದನ್ನು ಮತ್ತೆ ಈ ವೇದಿಕೆ ನನಗೆ ವಾಪಸ್ ಕೊಟ್ಟಿದೆ. ಸೊ ಅದಕ್ಕಿಂತ ದೊಡ್ಡ ಗೆಲುವೇನೂ ಬೇಕಿಲ್ಲ. ಈ ಕಪ್ ತೊಗೊಂಡ್ರೆ ನಾನು ನನ್ನ ಮನೇಲಿ ಇಡ್ತೀನಿ, ಮ್ಯಾಕ್ಸಿಮಮ್ ಅಂದರೆ ಒಂದು ಫೋಟೋ ಶೂಟ್ ಮಾಡಿಸ್ತೀನಿ. ಸೊ ಅದೆಲ್ಲದಕ್ಕಿಂತ ಜಾಸ್ತಿ ಜನದ ಪ್ರೀತಿ ಸಿಕ್ಕಿದೆಯಲ್ಲ. ಸೊ ಈಗ ಅದನ್ನ ಇಟ್ಕೊಂಡು ಯಾರು ನನ್ನ ಮಾರ್ಕೆಟ್ ಇಲ್ಲ ಅಂತ ಪ್ರೊಡ್ಯೂಸರ್ಗಳು ನಾನು ಹಿಂದೆ ಆಗ್ತಾಯಿದ್ರು, ಈಗ ಮಾರ್ಕೆಟ್ ಬಂದಿದೆ ಬಾರಪ್ಪ ಒಂದು ಸಿನಿಮಾ ಮಾಡೋಣ ಅಂತ ಕೇಳ್ಬೋದು. ಆ ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಈ ವೇದಿಕೆ ನಂಗೆ ಆ ಕಾನ್ಫಿಡೆನ್ಸ್ ಬಂದಿದೆ. ಒಂದು ಕಡೆ ನಾನು ನೀನು ಆಪೋಸಿಟ್ ಆಡ್ತಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಸಿಗಲ್ಲ, ನೀವು ಒಂದು ಟಾಸ್ಕ್ ಆಡೋಣ ಅಂತ ಬಂದರೆ ರೆಸಾರ್ಟ್ ಟಾಸ್ಕ್ ಇಟ್ಬಿಟ್ಟು ಅಡುಗೆ ಮಾಡ್ಕೊಂಡಿರಿ ಅಂತ. ಅದ್ರಲ್ಲಿ ಏನು ಜೊತೆಯಾಗಿ ಆಡೋದು. ಜಗದೀಶ್ ಸರ್ ಈ ಥರ ಆಕ್ರಮಣ ಇರಲಿಲ್ಲ. ನೀವು ರಜತ್ಗೆ ಜಗದೀಶ್ ಸರ್ಗೆ ಕಂಪೇರ್ ಮಾಡಬೇಡಿ. ಇದು ಬೇರೆ ಅದು ಬೇರೆ. ಅದು ಇಂಡಿವಿಜುವಲ್ ಆಗಿ ಮಾಡೋಕ್ಕೆ ಹೋಗಿ ಏನೇನೋ ಮಾಡ್ಕೊಂಡಿದ್ದದು. ಇದು ಗುದ್ದಾಡೋಕ್ಕೆ ಅಂತಲೇ ಬಂದಿದ್ದು ಗುಳಿ ಇದು. ಸೊ ಅದ್ರ ಬಗ್ಗೆ ಖುಷಿ ಇದೆ. ಅವ್ನು ಗುದ್ದಾಡ್ತಾನೆ ಬಂದಿದ್ದು ಆ್ಯಂಡ್ ಗುದ್ದಾಡ್ತಾನೆ ಆಚೆನೂ ಬಂದಿದ್ದು. ಸೊ ನನ್ನ ಜೊತೆಗೂ ಅದೇ ಥರ ನಾವಿಬ್ರು ಹೆಂಗಿತ್ತು ರ್ಯಾಪು ಅಂತಂದರೆ ಲಾಸ್ಟ್ ಬೆಂಚರ್ಸ್ ಥರ ಇತ್ತು. ಆಟಾಡೋಣ ಆರಾಮಾಗಿರೋಣ ಅಂತ. ಕೊನೆ ತನಕ ನಾನು ಏನು ಅಂತಾನೆ ಅರ್ಥ ಆಗಲಿಲ್ಲ. ಬಟ್ ನೀವು ನೋಡಿದ್ರ ಲೈಕ್ ನೀವು ದೂರ ಇದ್ರೂ ಅಲ್ಲೇನೋ ಒಂದು ಪಾಯಿಂಟ್ನ ನೀವು ಲೈಕ್ ಐ ಕಾಂಟ್ಯಾಕ್ಟ್ ಇಂದ ಹಿಡಿದು ಅದನ್ನೆಲ್ಲ ಆ ಸ್ನಿಪೆಟ್ಸ್ನೆಲ್ಲ ಜೋಡಿಸಿ ಹಾಡ್ ಮಾಡಿ ಅದನ್ನ ನೀವು ನೋಡಿದಾಗ ಹೆಂಗೆ ಫೀಲ್ ಆಯ್ತು ನಿಮ್ಮಿಬ್ರಿಗೆ? ಐ ಥಿಂಕ್ ಯು ಆರ್ ಶಾಕ್ಡ್ ಅಲ್ಲಿ. ಅಯ್ಯೋ ನಾನು ಒಳಗೆ ಸುದೀಪಣ್ಣ ತೋರಿಸಿದ ತಕ್ಷಣ ಶಾಕ್ ಅದೇ. ನಾನು ಹೇಳಿದ ಸಿಂಪಲ್ ಲ್ಯಾಂಗ್ವೇಜ್ ಎಮ್ಮಂಗೆ ಅರ್ಥ ಆಗ್ತಿಲ್ಲ. ಇನ್ನು ಲವ್ ಇವೆಲ್ಲ ಹೇಳ್ಬಿಡಿದ್ರೆ ಕೊಂದೇ ಹಾಕ್ಬಿಟ್ರು ಅಂತ.
ಈಗ ನೆಕ್ಸ್ಟ್ ಸೀಸನಿಗೆ ಬರ್ತೀವಿ ಮೇಡಮ್ ಮತ್ತೆ. ಏನೂ ಇಲ್ಲ ಸರ್, ತಂದೆ ಹೋದಾಗ ಎಲ್ಲ ಮಗದ ಮೇಲೂ ಅದೇ ಜವಾಬ್ದಾರಿಗಳು ಬರುತ್ತೆ, ನನಗೂ ಅದೇ ಜವಾಬ್ದಾರಿಗಳಿತ್ತು. ಆ್ಯಂಡ್ ನಂದು ಏನೇನಿತ್ತು ಅಂತ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಆ್ಯಂಡ್ ನಾವು ಇರೋ ರೀತಿಗಳನ್ನ ನೋಡಿದಾಗ ಇವ್ನಿಗೇನು ಕಷ್ಟನೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ಇರೋ ಬ್ಯಾಂಕ್ ಬ್ಯಾಲೆನ್ಸ್ನೆಲ್ಲ ನಾವು ತೋರಿಸ್ತಾ ಹೋದ್ರೆ ಇಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಎಲ್ಲ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಸ್ಗಳು ಇದೇ ಜೀವನಗಳೇ ಇರುತ್ತೆ, ಎಲ್ಲರದು ಒಂದೊಂದು ಥರ ಜೀವನ. ಸೊ ಆ ಪ್ರಾಸ್ಪೆಕ್ಟಿವಲ್ಲಿ ನಮ್ಮ ತಾಯಿ ಇವನಿಗೆ ಬಂದರೆ ಅಟ್ಲೀಸ್ಟ್ ಒಂದು ಸೆಟಲ್ ಆಗ್ತಾನೆ ಅನ್ನೋದೊಂದು ಪ್ರಾಸ್ಪೆಕ್ಟಿವಲ್ಲಿ ಹೇಳಿದರು. ಆ್ಯಂಡ್ ಈಗೇನು ನನಗೆ ಸಿಕ್ಕಿದೆ ಅದರಲ್ಲೂ ಅಮ್ಮ ತುಂಬ ಖುಷಿ ಇದ್ದಾರೆ. ಅಷ್ಟು ಸಿನಿಮಾಗಳು ಮಾಡಿದ್ರು, ಒಂದು ದೊಡ್ಡ ಸೀರಿಯಲ್ ಮಾಡಿದ್ರು, ನನಗೆ ಇಷ್ಟು ನನಗೆ ಸಿಕ್ಕಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಅವತ್ತಿಂದ ದಿನ ನನ್ನನ್ನು ಟ್ರಸ್ಟ್ ಮಾಡಿ. ಆ್ಯಂಡ್ ಇದು ಹೇಳ್ತಾರೆ ಆಪರ್ಚುನಿಟಿ ಕೊಟ್ಟಾಗ ಆ್ಯಂಡ್ ಒಂದು ಬಟರ್ ಕ್ರೀಮ್ ಹಾಕೋದಕ್ಕೆ ಅಂತ. ನೋ ಸರ್, ಈ ವೇದಿಕೆ ನಂಗೆ ತುಂಬ ಕೊಟ್ಟಿದೆ. ಅದು ಗೇಟಿಂದ ಆಚೆ ದಾಟಿದ ಮೇಲೆ ನನಗೂ ಗೊತ್ತಾಗಿದ್ದು. ಏನಕ್ಕೆ ನನಗೆ ಕಪ್ಪೋಗಿದ್ದು ಖುಷಿ ಬೇಜಾರು ನನಗೆ ಮರ್ತೋಯ್ತು ಅಂತಂದರೆ, ಆಚೆ ಜನ ನೋಡಿದ್ಮೇಲೆ ನಂಗೆ ಮರ್ತೋಯ್ತು. ನಂಗೆ ಏನು ಸಿಗಬೇಕಾಗಿದ್ದು ಅದು ನಿಂಗೆ ಸಿಕ್ತಲ್ಲ ಸಾಕು, ಇಲ್ಲಿಂದ ನಂಗೆ ಬೆಟರ್ ಆಪರ್ಚುನಿಟೀಸ್ಗಳು ಓಪನ್ ಆಗುತ್ತೆ ಅನ್ನೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ನೀವು ಹೇಳಿದ್ದನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.